ಜೊತೆಗೆ ಈಗ ಮಧ್ಯಪ್ರಾಚ್ಯ ಯುದ್ಧ ರಣೋತ್ಸಾಹ ನಡೀತಾ ಇದೆ. ಈಗ ಕುಕ್ಕುಟೋದ್ಯಮಕ್ಕೂ ಕೂಡ ಎಫೆಕ್ಟ್ ಬೀರ್ತಾ ಇದೆ. ಅಂದ್ರೆ ಮೊಟ್ಟೆ ಉದ್ಯಮಕ್ಕೂ ತಡ್ತಾ ಇದೆ ಇರಾನ್ ಇಸ್ರೇಲ್ನ ವಾರ್ ಬಿಸಿ. ಕಳೆದ 15 ದಿನಗಳಿಂದ ಮೊಟ್ಟೆ ರಫ್ತಿನಲ್ಲಿ ಭಾರಿ ಇಳಿಕೆ ಕಂಡಿದೆ. ಚಿತ್ರದುರ್ಗ ಜಿಲ್ಲೆಯ ಕೋಳಿ ಫಾರಂ ಮಾಲೀಕರಿಗೆ ಈಗ ಭಾರೀ ನಷ್ಟ ಆಗಿದೆ. ರಾಜ್ಯದಲ್ಲೇ ಅತಿ ಹೆಚ್ಚು ಮೊಟ್ಟೆ ಉತ್ಪಾದನೆ ಆಗುವಂತಹ ಜಿಲ್ಲೆ ಅಂದರೆ ಅದು ಚಿತ್ರದುರ್ಗ. ಕಳೆದ 15 ದಿನಗಳಿಂದ 4 ರೂಪಾಯಿಗೆ ಕುಸಿದಂತಹ ಮೊಟ್ಟೆಯ ದರ ಯುದ್ಧ ಆರಂಭಕ್ಕೂ ಮುನ್ನ 7 ರೂಪಾಯಿ ಇತ್ತಿದ್ದು ಈಗ 4 ರೂಪಾಯಿ ಕುಸಿತ ಕಂಡಿದೆ ದರ. ಈ ಕುಸಿತದಿಂದ ಭಾರೀ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮೊಟ್ಟೆ ಮಾಲೀಕರು. ನಿಜಕ್ಕೂ ಈಗ ಮಧ್ಯಪ್ರಾಚ್ಯದಲ್ಲಿ ರಣೋತ್ಸಾಹ ಏನು ನಡೀತಾ ಇದೆ, ಈ ಒಂದು ಮಹಾಯುದ್ಧದಲ್ಲಿ ಈಗ LPGಗೆ ದರ ಏರಿಕೆ ಆಗಿದ್ದಾಯಿತು. ಹಾಗೆ LPG ಸಿಗದೆ ಜನ ಒದ್ದಾಡಿದ್ದಾಯಿತು. ಹೋಟೆಲ್ಗಳು ಕಮರ್ಷಿಯಲಲ್ಲಿ ಸಿಗದೆ, ಈ ಕಡೆ ಯಾವುದೇ LPG ಸಿಗದೆ ಒದ್ದಾಡಿದ್ದಾಯಿತು ಹೋಟೆಲ್ ಮಾಲೀಕರು. ಈಗ ಗ್ರಾಹಕರಿಗೆ ದರ ಏರಿಕೆ ಬಂದಿದ್ದಾಯಿತು. ಆದರೆ ಈಗ ಇದೇ ಮಧ್ಯಪ್ರಾಚ್ಯ ಯುದ್ಧದಿಂದ ಕುಕ್ಕುಟೋದ್ಯಮಕ್ಕೂ ಎಫೆಕ್ಟ್ ಬೀರ್ತಾ ಇದೆ. ಅಂತಂದರೆ ಮೊಟ್ಟೆ ಉದ್ಯಮಕ್ಕೂ ಕೂಡ ಈ ಇರಾನ್ ಇಸ್ರೇಲ್ನ ಒಂದು ಏನು ವಾರ್ ಇದೆ, ಈ ವಾರ್ನ ಬಿಸಿ ತಡ್ತಾ ಇದೆ. 7 ರೂಪಾಯಿ ಇದ್ದಿದ್ದು ಮೊಟ್ಟೆ ಈಗ 4 ರೂಪಾಯಿ ಕಡಿಮೆ ಆಗಿದೆ. ಕಳೆದ 15 ದಿನಗಳಿಂದ ಮೊಟ್ಟೆ ರಫ್ತಿನಲ್ಲಿ ಭಾರೀ ಇಳಿಕೆ ಕಾಣ್ತಾ ಇದ್ದಾರೆ ಮೊಟ್ಟೆ ಮಾಲೀಕರು. ಫಾರಂ ಮಾಲೀಕರಿಗೆ ಭಾರಿ ನಷ್ಟ ಆಗ್ತಾ ಇದೆ. ಕೋಳಿ ಫಾರಂನಲ್ಲಿರುವಂತಹ ಮಾಲೀಕರಿಗೆ ರಾಜ್ಯದಲ್ಲಿ ಅತಿ ಹೆಚ್ಚು ಮೊಟ್ಟೆ ಉತ್ಪಾದನೆ ಮಾಡುವಂತಹ ಜಿಲ್ಲೆ ಅಂತಂದರೆ ಅದು ಚಿತ್ರದುರ್ಗ. ಆ ಚಿತ್ರದುರ್ಗದ ಜಿಲ್ಲೆಯಲ್ಲೂ ಕೂಡ ಜನ ಸಂಕಷ್ಟಕ್ಕೀಡಾಗಿದ್ದಾರೆ. ಈಗ ಕಳೆದ 15 ದಿನಗಳಿಂದ 4 ರೂಪಾಯಿ ಕುಸಿದಿದೆ ಮೊಟ್ಟೆ ದರ. ಹಾಗಾಗಿ ಯುದ್ಧ ಆರಂಭಕ್ಕೂ ಮುನ್ನ 7 ರೂಪಾಯಿ ಇತ್ತು, ಆದರೆ ಈಗ 4 ರೂಪಾಯಿ ಆಗಿಬಿಟ್ಟಿದೆ ಕುಸಿತ. ಅಂದರೆ 4 ರೂಪಾಯಿ ಕುಸಿತ ಕಂಡಿದೆ. ಇದರಲ್ಲಿ ಎಕ್ಸ್ಪೋರ್ಟ್ ಹೋಗ್ತಾ ಇಲ್ಲ, ಅಂದರೆ ಹೊರದೇಶಕ್ಕೆ ಹೋಗ್ತಾ ಇಲ್ಲ. ಇರಾನ್ ಇಸ್ರೇಲ್ ಮತ್ತು ಬೇರೆ ಕಡೆ ಎಲ್ಲ ಯುದ್ಧ ಆಗ್ತಿರೋದ್ರಿಂದ ಮಿಡ್ಲ್ ಈಸ್ಟ್ ಕಂಟ್ರೀಸ್ನಲ್ಲೆಲ್ಲ ಎಕ್ಸ್ಪೋರ್ಟ್ ಹೋಗ್ತಾ ಇಲ್ಲ. ಇನ್ನು ಸ್ಟ್ರೈಟ್ ಆಫ್ ಹಾರ್ಮೋಸಲ್ಲೂ ಲಾಕ್ ಆಗಿರೋದ್ರಿಂದ ಯುರೋಪ್ ಕಂಟ್ರೀಸಿಗೆಲ್ಲ ಹೋಗ್ತಾ ಇಲ್ಲ. ಹಾಗಾಗಿ ಪ್ರೊಡಕ್ಷನ್ ಜಾಸ್ತಿ ಇದೆ, ಪ್ರೊಡಕ್ಷನ್ ಚೆನ್ನಾಗಿ ಬರ್ತಾ ಇದೆ. ಲಕ್ಷಾಂತರ ರೂಪಾಯಿ ಬಂಡವಾಳ ತಿನ್ನುತ್ತೆ ಪರ್ ಡೇಗೆ ಇದು ಫೀಡು ಎಲ್ಲ. ಬಟ್ ನಮಗೆ ಅದರಿಂದ ಏನು ಆದಾಯ ಏನು ಅಷ್ಟೊಂದು ಬರ್ತಾ ಇಲ್ಲ. ಈಗ ರೇಟ್ ನೋಡಿದ್ರೆ 4.60 ಪೈಸೆ ಇದೆ, ಮತ್ತು ಅದರಲ್ಲಿ 50 ಪೈಸೆ ಮೈನಸ್ ಬೇರೆ ಕೇಳ್ತಾರೆ. ಏನು ಅಷ್ಟೊಂದು ವರ್ಕೌಟ್ ಆಗ್ತಾ ಇಲ್ಲ, ಏನು ಉಳಿತಾ ಇಲ್ಲ ಇದರಲ್ಲಿ. ಎಷ್ಟು ದಿನದಿಂದ ಕುಂಠಿತ ಆಗಿದೆ ಸರ್? ಇವಾಗ ಒಂದು 15 ದಿನದಿಂದಲೇ ಕಡಿಮೆ ಆಗ್ತಾ ಬಂತು ಸರ್. 7 ರೂಪಾಯಿ ರೇಟ್ ಇತ್ತು, ಅವಾಗ ಸ್ವಲ್ಪ ಆದಾಯ ಅಂತ ಚೆನ್ನಾಗಿ ಬಂತು. ಅವಾಗ ದಿನಕ್ಕೂ ಇಳಿತಾ ಈಗ ಒಂದು 15 ದಿನದಿಂದಲೇ ಭಾಳ ಕಡಿಮೆ ಆಗಿದೆ ಸರ್. 4 ರೂಪಾಯಿಗೆ ಬಂದಿದೆ. ಮತ್ತು ನಮ್ಮ ಹತ್ರನೂ 50 ಪೈಸೆ ಮೈನಸ್ ಕೇಳ್ತಾರೆ. ಎಸ್ ನೋಡಿ, 15 ದಿನಗಳಿಂದ ಈಗ ಮೊಟ್ಟೆ ಇಳಿಕೆಯನ್ನು ಕಂಡಿರೋದು. ಇದು ಇರಾನ್ ಇಸ್ರೇಲ್ ಸೇರಿ ಏನು ಯುರೋಪ್ ದೇಶಗಳಿಗೂ ಕೂಡ ಮೊಟ್ಟೆ ರಫ್ತು ಆಗ್ತಾ ಇತ್ತು. ಈಗ ಮಧ್ಯಪ್ರಾಚ್ಯ ದೇಶಗಳಿಂದ ಯುದ್ಧದಿಂದಾಗಿ ಮೊಟ್ಟೆ ರಫ್ತು ಬಂದಾಗ್ಬಿಟ್ಟಿದೆ. ಬಂಡವಾಳ ಹೂಡಿ ಭಾರೀ ನಷ್ಟಕ್ಕೆ ಸಿಲುಕಿದ್ದಾರೆ ಈಗ ಈ ಒಂದು ಫಾರಂನ ಮಾಲೀಕರು. ಹಾಗಾಗಿ ತಮ್ಮ ಅಳಲನ್ನು ತೊಡ್ಕೊಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಮೊಟ್ಟೆಗಳನ್ನು ರಫ್ತು ಮಾಡ್ತಾ ಇದ್ವಿ ಬೇರೆ ದೇಶಗಳಿಗೆ, ಈಗ ಮೊಟ್ಟೆಗಳು ರಫ್ತಾಗದೆ ನಿಂತುಬಿಟ್ಟಿದೆ. ಅದ್ರ ಜೊತೆಗೆ ಏನು ಈ ಒಂದು 7 ರೂಪಾಯಿ ಇತ್ತು ಯುದ್ಧಕ್ಕೂ ಮುನ್ನ ಮೊಟ್ಟೆಯ ರೇಟು, ಈಗ ಅದೇ ಮೊಟ್ಟೆ ರೇಟು 7 ರೂಪಾಯಿಂದ 4 ರೂಪಾಯಿ ಕೆಳಗಡೆ ಇಳಿದಿದೆ ಅಂತ. ಸೊ ಹಾಗಾಗಿ ಅಂದರೆ 3 ರೂಪಾಯಿ ಒಂದು ಮೊಟ್ಟೆ ಅಥವಾ 4 ರೂಪಾಯಿ ಒಂದು ಮೊಟ್ಟೆ ಅನ್ನೋ ರೀತಿ ಆಗಿಬಿಟ್ಟಿದೆ ಈಗ.